ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. IPL 2024ರ ಮಾಕ್ ಆಕ್ಷನ್ನಲ್ಲಿ ಯಾವ ತಂಡಕ್ಕೆ ಯಾವ ಆಟಗಾರರು ಸೋಲ್ಡ್ ಆಗಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಈ ಆಕ್ಷನ್ನಲ್ಲಿ ಅನಿಲ್ ಕುಂಬ್ಳೆ ಅವರು ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ. ಹಾಗೆಯೇ CSK ತಂಡದ ಪರವಾಗಿ ಸುರೇಶ್ ರೈನಾ ಅವರು ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ. ಆ ಕಡೆ ಇಂಗ್ಲೆಂಡ್ನ ಮಾಜಿ ಕ್ಯಾಪ್ಟನ್ ಆದಂತಹ ಇಯನ್ ಮಾರ್ಗನ್ ಅವರು SRH ತಂಡದ ಪರವಾಗಿ ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ. ಹಾಗೆಯೇ ಮೈಕ್ ಹಸನ್ ಅವರು ನಮ್ಮ RCB ತಂಡದ ಪರವಾಗಿ ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ. ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಪಾರ್ಥಿವ್ ಪಟೇಲ್ ಅವರು ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ. ಹಾಗೆಯೇ ಈ ಆಕ್ಷನ್ನಲ್ಲಿ ನಮ್ಮ RCB ತಂಡದ ಪರವಾಗಿ ಮೈಕ್ ಹಸನ್ ಅವರು ಮಿಚೆಲ್ ಸ್ಟಾರ್ಕ್ ಅವರನ್ನು ಬರೋಬ್ಬರಿಯಾಗಿ 18,50,00,000ಕ್ಕೆ ಖರೀದಿ ಮಾಡಿದ್ದಾರೆ. ಹಾಗೆಯೇ ಎರಡನೇದಾಗಿ CSK ತಂಡದ ಪರವಾಗಿ ಸುರೇಶ್ ರೈನರ್ ಅವರು ವನಿದು ಹಸರಂಗ ಅವರನ್ನು 8,50,00,000ಕ್ಕೆ ಖರೀದಿ ಮಾಡಿದ್ದು, ಹಾಗೆಯೇ ಟ್ರಾವಿಸ್ ಹೆಡ್ ಅವರನ್ನು 7,50,00,000ಕ್ಕೆ ಖರೀದಿ ಮಾಡಿದ್ದಾರೆ. ಹಾಗೆಯೇ SRHನ ಮಾರ್ಗನ್ ಅವರು ಪ್ಯಾಟ್ ಕಮಿನ್ಸ್ ಅವರನ್ನು 17,50,00,000ಕ್ಕೆ ಖರೀದಿ ಮಾಡಿದ್ದಾರೆ. ಹಾಗೆಯೇ ಪಾರ್ಥಿವ್ ಪಟೇಲ್ ಅವರು ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ಜೆರಾಲ್ಡ್ ಗೋಡ್ಸೆ ಅವರನ್ನು ಬರೋಬ್ಬರಿಯಾಗಿ 18 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದರ ಜೊತೆ ಹರ್ಷಲ್ ಪಟೇಲ್ ಅವರನ್ನು ಕೂಡ ಕೇವಲ 7,50,00,000ಕ್ಕೆ ಖರೀದಿ ಮಾಡಿದ್ದು, ಮತ್ತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಅನಿಲ್ ಕುಂಬ್ಳೆ ಅವರು ಶಾರ್ದುಲ್ ಠಾಕೂರ್ ಅವರನ್ನು 14 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೆಯೇ KKR ತಂಡವು ದಿಲ್ಶನ್ ಮಧುಶಂಕ ಅವರನ್ನು 10,50,00,000ಕ್ಕೆ ಖರೀದಿ ಮಾಡಿದ್ದಾರೆ. ಇದಿಷ್ಟು IPL 2024ರ ಮಾಕ್ ಆಕ್ಷನ್ನ ಸಂಪೂರ್ಣ ಅಪ್ಡೇಟ್ಸ್ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ರಿಯಲ್ ಆಕ್ಷನ್ನಲ್ಲಿ ಯಾವ ತಂಡಕ್ಕೆ ಯಾವ ಪ್ಲೇಯರ್ ಎಂಟ್ರಿ ಕೊಡ್ಬೋದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.